ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ, ಟೈಮು 8:15. ಇನ್ನೊಂದು 1/4 ಗಂಟೆ ಬಿಟ್ಟು ಸ್ಕೂಲ್ಗೆ ಹೋಗೋಕ್ಕೆ ನಾನೇ ಬಿಟ್ಟು ಬರಬೇಕು. ಇವತ್ತು ಯೋಗೇಶ್ ಅವರು ಕೆಲ್ಸಕ್ಕೆ ಹೋದರು. ಇವತ್ತು ಬೇಗ ಹೋದ್ರು ಅವರು, 7:45ಗೆಲ್ಲ ಹೋದರು. ಹಂಗಾಗಿ ಬೇಗ ಕೆಲಸದವ್ರಿಗೆ ಬೇಗ ಕೆಲ್ಸಕ್ಕೆ ಹೋಗುವಾಗ ಬೇಗ ಎಲ್ಲ ಕೆಲಸ ಆಗ್ಬಿಡ್ತವೆ. ಒಂದು ಕೆಲಸ ಅಂದರೆ ಪುಟ್ಟಿಗೆ ಸ್ಕೂಲಿಗೆ ಬಿಟ್ಟು ಬರೋದು ಮಾತ್ರ ನಂದಾಗುತ್ತೆ. ಬಿಟ್ಬಾರ್ದು, ಕರ್ಕೊಂಬರೋದು ನಾನೇ ಇವತ್ತು. ನಡಿಯಮ್ಮ. ಪುಟ್ಟಿನ ಬಿಟ್ಟು ಬರೋಕೆ ಹೋಗ್ತಾ ಇದ್ದೀನಿ ಸ್ಕೂಲ್ಗೆ, ಹರಿನ ಕರ್ಕೊಂಡು. ಹರಿ ನೋಡ್ರಿ ಅಲ್ಲಿ ಸೋಫಾ ಮೇಲೆ ಆಟ ಆಡ್ತಾವನ, ಸೋಫಾದೆಲ್ಲ ಕಿತ್ತಾಕಿ. ಇವತ್ತು 11:45ಗೆ ನಮ್ಮ ಪುಟ್ಟಿ ಆ್ಯಕ್ಟ್ ಮಾಡಿದ್ಲಲ್ಲ, ಅವಾಗ ಆ ಫಿಲಮ್ದು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದಾರೆ. ಅದು ನೋಡಬೇಕು. ಹರಿನ ಮಲ್ಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಮಲ್ಕಂತಾನೋ ಹೆಂಗೋ ಗೊತ್ತಿಲ್ಲ. ಬೇಗ ಇವಾಗ ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಮಲ್ಗ್ತಾ ಇದ್ದಾನೆ. ನೋಡ್ದವನು ಮಲಗಿಸ್ಬಿಟ್ಟು ಬಂದು ಪಾತ್ರೆ ತೊಳಿಬೇಕು, ಟ್ರೈಲರ್ ನೋಡಬೇಕು. ಅಲ್ಲಿ ಶೆಡ್ಡಿ ಇಲ್ದಂಗೆ ಹರಿ ಮಲಗ್ದ. ಟ್ರೈಲರ್ ರಿಲೀಸು 11:55ಗಂತೆ. ನಮ್ಮ ಅಣ್ಣಂದು ಫಸ್ಟ್ ಡೈರೆಕ್ಷನ್ ಮೂವಿ ಇದು. ಪುಟ್ಟಿನೋ ಒಂದು ಸಣ್ಣದೊಂದು ಸೀನ್ ಮಾಡಿದ್ದಾಳೆ. ಹಾಗೆ ನೋಡೋದೀಗ ಆಯಿತು ಟೈಮು. ನೋಡ್ತಾ ಇದ್ದೀನಿ ಹಾಕಿದಾರಾ ಅಂತ. ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಇನ್ನೊಂದು 5-10 ನಿಮಿಷ ಬಿಟ್ಟು ನೋಡ್ತೀನಿ. ಫಿಲಮ್ ಹೆಸ್ರೇನು ಅಂತ ತೋರಿಸ್ತೀನಿ ರೀ. ಅವು ನೀಟಾಗಿ ಕಾಣಿಸಲ್ಲ. ಫುಲ್ ಮೀಲ್ಸ್ ಅಂತ ಫಿಲ್ಮ್ ಹೆಸರು. ಬಂದಿದೆ ಟ್ರೈಲರ್ ಇದೆ. ನೋಡಿದೆ ಟ್ರೈಲರ್ ಚೆನ್ನಾಗೈತೆ. ಈ ಮಂತ್ ಎಂಡಲ್ಲಿ ರಿಲೀಸ್ ಐತೆ, ಹೋಗ್ಬೇಕು. ಟೈಮ್ ಆಯಿತು. ಪುಟ್ಟಿನ ಸ್ಕೂಲಿಂದ ಕರ್ಕೊಂಡು ಬರೋಕ್ಕೆ ಹೋಗ್ಬೇಕು. ನೆನ್ನೆ ಸಂಜೆ ತುಳಸಿ ಪೂಜೆ ಮಾಡಿದ್ನಾ. ನೆನ್ನೆ ಸಂಜೆ ಸ್ನಾನ ಮಾಡ್ಕೊಂಡು ತಲೆ ಬಚ್ಕೊಂಡ್ಲಿಲ್ಲ. ಹಂಗೆ ಕೂದಲು ಮೇಲೆ ಕಟ್ಕೊಂಬಿಟ್ಟೆ. ಏನೋ ಚಿಕ್ಕಾಗವೆ. ಇದನ್ನೀಗ ಬಾಚ್ಕೋಬೇಕು. ತಲೆ ಬಾಚ್ಕೊಂಡಿದ್ದೀನಿ ಅಂತ ಒಂದ್ಸಲ ಹಂಗಿರುತ್ತೆ ನನ್ನ ಕೂದಲು. ಹರಿ ಎತ್ಕೊಂಡು, ಹರಿ ಮಲಗಿದ್ದ, ಈಗ ಎತ್ಕೊಂಡು ಹೋಗ್ಬೇಕು. ಅರ್ಧಂಬರ್ಧ ನಿದ್ದೆ ಆಗುತ್ತೆ ಅವನಿಗೆ. ಏನು ಮಾಡೋಕ್ಕಾಗಲ್ಲ, ಹೋಗೋದು. ಯಾರಾದರೂ ಇದ್ದಿದ್ರೆ ಬಿಟ್ಟೋಗ್ಬೋದಾಗಿತ್ತು. ಕನ್ನಡಕ ರೂಢಿ ಇರೋರಿಗೆ ಸರಿನಪ್ಪ. ನನ್ನಂತೊಳಗಲ್ಲ. ನನಗೆ ತಲೆನೋವು ಬರೋದು ಅಂತ ನಾನು ಕನ್ನಡಕ ಹಾಕೋದು. ಏನಾಗುತ್ತೆ ಅಂದರೆ ತಗೊಂಡು ಹಾಕೊಂಬಿಡ್ತೀನಿ. ಇದ್ರ ಮೇಲೆ ಧೂಳೆಲ್ಲ ಇರುತ್ತೆ. ಅದು ಇನ್ನೂ ಬ್ಲರ್ ಕಾಣಿಸ್ತಾ ಇರುತ್ತೆ ನನಗೆ. ಹಂಗೆ ಇದ್ರೇ ಎಷ್ಟೋ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಇದು ಪ್ರತಿ ಸಲ ಒರೆಸಿ ಹಾಕೊಳ್ಳೋದು ಇನ್ನೂ ರೂಢಿ ಆಗ್ಬೇಕು ನನಗೆ. ಪುಟ್ಟಿನ ಕರ್ಕೊಂಡು ನಡಿ ಬೇಗ ಮುಂದೆ. ಪುಟ್ಟಿನ ಕರ್ಕೊಂಡೆ ಮನೆಗೆ ಹೋಗ್ತಾ ಇದ್ದೀವಿ ನಾವೀಗ. ಪುಟ್ಟಿ ಏನು ಮಾಡಿದ್ರು ಸ್ಕೂಲಲ್ಲಿ? ಮತ್ತೆ ಹೋಮ್ವರ್ಕ್ ಬರ್ತಿದ್ರು, ಸ್ಟೋರಿ ಏನು ಎಲ್ಲ ಅದೆಲ್ಲ ಹೇಳ್ಕೊಟ್ರು. ಅಷ್ಟೇ ನಮಗೆ ಆ್ಯಕ್ಟಿವಿಟಿನ ಮಾಡ್ತಿದ್ರು. ಹರಿ ನೋಡ್ರಿ, ಹರಿ ಏನು ತೋರಿಸ್ತಾನೆ, ಅಂಗಡಿ ತೋರಿಸ್ತಾನೆ ಹರಿ. ಓ ನಿಮ್ಮ ಮಗನೇ
ಹಾಂ ಖಾಲಿ ಆಯ್ತಾ? ಎಲ್ಲ ಹಾಕದದು ಎಲ್ಲ ಹಾಕೋದು ಲಾಲಿಪಾಪ್ ತಿಂದು ಕಡ್ಡಿನ ಎಲ್ಲ ಹಾಕೋದು? ಹ್ಞೂ ಹುಟ್ಟಿ ಏನೋ ಮಾಡ್ಕೊಂಬಂದವಳೆ. ಏನದ ನಂಗ ಸರ್ಪ್ರೈಸ್ ಸರ್ಪ್ರೈಸ್ ಚಿಕ್ಕ ಗಿಫ್ಟ್ ನಂಗೆ ಕೊಡೆ. ಒಂದು ಕೊಡಲ್ಲಿ ಹೆಂಗೆ ಮಾಡಿದ್ಯಾ ಹೇಳ್ತೀನಿ. ಇದು ಪರ್ಕೆ ಕಡ್ಡಿಗೆ ಈ ಯೆಲ್ಲೋ ಕಲರ್ ಪೇಪರ್ ಸುತ್ತಿ ಅದ್ರ ಮೇಲೆ ತುಳಸಿ ಇದು ತುಳಸಿ ಗಿಡಕ್ಕೆ ಇಟ್ಟಿದ್ದು ಹೂವು ತಗೊಂಬಂದು ಸಿಕ್ಸವಳೆ. ಫ್ಲವರ್ ಬೊಕ್ಕೆ ಮಾಡವಳೆ ಪುಟ್ಟಿ. ನಿಂಗೆ ಬೇಕಾ ಮಗನೇ? ಮಲ್ಕೊ ನೀನು. ನೋಡ್ಕೊಂಡು ಆಮೇಲೆ ಮಾಡಿದ್ದೀನಿ. ನೋಡು ಇದೆಲ್ಲ ಕಲ್ತಿದ್ದೀನಲ್ಲ, ನಿಂಗೆ ಖುಷಿ ಆಯ್ತಾ ನಾನು ಮಾಡಿದ್ದ ನೋಡಿ? ಹಾಂ ಖುಷಿ ಆಯಿತು. ಥ್ಯಾಂಕ್ ಯು. ಅವನಿಗಂತೆ ಯೋಗೇಶ್ವರ್ ಅವಾಗ್ಲೇ ಬಂದರು. ಇವರಿಬ್ರು ಇಲ್ಲಿ ಆಟ ಆಡ್ಕೊಂಡು ಕೂತವ್ರೆ. ನೋಡಿದ್ರಲ್ಲ ಇವಾಗ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇಬ್ರು ಕೂತ್ಕೊಂಡು. ಮಧ್ಯಾಹ್ನದಿಂದ ನನಗೊಂದು ಕಾಟ ಕೊಟ್ಟ ಅಷ್ಟಿಷ್ಟು ಕಾಟ ಕೊಟ್ಟಿಲ್ಲ. ನಾನು ಸಾರು ಮಾಡಬೇಕಿತ್ತು, ಇವತ್ತು ಅಡುಗೆ ಮಾಡಬೇಕಿತ್ತು, ಮಾಡೋಕ್ಕೆ ಬಿಟ್ಟಿಲ್ಲ ಅವನು. ಅಷ್ಟು ಹಠ ಅವನು ಹಿಡಿದು ಎರಡು ಭುಜಾನೇ ನೋಯ್ತಾ ಇತ್ತು ನನಗೆ. ಹಂಗೆ ಮಾಡ್ಬಿಟ್ಟ. ಅರ್ಧಂಬರ್ಧ ನಿದ್ದೆ ಬಂದಿತ್ತು. ಅದಕ್ಕೂ ಏನೋ ಸಖತ್ತು ಹಠ ಮಾಡ್ದ. ಇವಾಗ ಅನ್ನ ಮಾಡಿದ್ದೀನಿ, ಚಟ್ನಿ ಮಾಡಿದ್ದೀನಿ. ಇವಾಗ ರಾತ್ರಿ ಊಟಕ್ಕೆ ಅದೇನೆ, ಚಟ್ನಿ ಅನ್ನ ಮೊಸರು. ನನ್ನ ಮಕ್ಕಳಿಗೂ ನಾವೇನು ಊಟ ಮಾಡ್ತೀವೋ ಅದನ್ನೇ ಕೊಡ್ತೀನಿ. ಹರಿಗೆ ಸಪ್ರೇಟಾಗಿ ಮಾಡಬೇಕು, ಪುಟ್ಟಿಗೆ ಸಪ್ರೇಟಾಗಿ ಮಾಡಬೇಕು ಆ ಥರದ್ದೆಲ್ಲ ಏನಿಲ್ಲ. ನಾರ್ಮಲಾಗಿ ನಾವೇನು ಊಟ ಮಾಡ್ತೀವೋ ಅದನ್ನೇ ನಾನು ಊಟ ಮಾಡೋಕ್ಕೆ ಕೊಡ್ತೀನಿ. ಅದನ್ನೇ ನಾನು ರೂಢಿ ಮಾಡಿರೋದು. ಇವಾಗ ಹೇಳು ಕರೆಕ್ಟಾಗೆ. ಅದು ಇವಾಗ ವಿಡಿಯೋ ನೋಡ್ಬಿಟ್ಟು ಹೇಳ್ದಲ್ಲ ದ್ವಾರಕೇಶ್ವರ ಹೇಳಿದ್ದ. ಅದೇ ಏನೋ ಗಂಡ ಹೆಂಡತಿನ ಜಾಸ್ತಿ ಪ್ರೀತಿ ಮಾಡಿದ್ರೆ ಹೆಣ್ಮಗು ಆಗುತ್ತಂತೆ. ಹೆಂಡತಿ ಗಂಡನ ಜಾಸ್ತಿ ಪ್ರೀತಿ ಮಾಡಿದ್ರೆ ಗಂಡು ಮಗು ಆಗುತ್ತಂತೆ. ಅದೇ ಇನ್ನೇನು ಅದ್ರ ಮುಂದುವರ್ಸ್ ನೀನು ಏನೋ ಹೇಳ್ದೆ ಇಲ್ಲ ನನಗೆ ಹೇಳಬೇಕು. ಅದು ಮದುವೆ ಆಗುವ ಹೊಸದ್ರಲ್ಲಿ ನಾನು ನಿನ್ನ ಜಾಸ್ತಿ ಪ್ರೀತಿ ಮಾಡ್ತಿದ್ದೆ, ಅದಕ್ಕೆ ಹೆಣ್ಮಗ ಆಗದೆ. ಆಮೇಲೆ ನೀನು ನನ್ನ ಜಾಸ್ತಿ ಪ್ರೀತಿ ಮಾಡಿದ್ದೆ, ಅದಕ್ಕೆ ಹಂಗಾರೆ ಎರಡನೇ ಸಲ ಪ್ರೆಗ್ನೆಂಟಲ್ಲಿ ನಿನಗೆ ನನ್ನಂದ್ರೆ ಇಷ್ಟ ಇರಲಿಲ್ಲ? ಹಾಗೆಲ್ಲ ಏನಿಲ್ಲ. ಮತ್ತೆ ಎರಡನೇದು ಹೆಣ್ಮಗ ಆಗಬೇಕಿತ್ತು. ನೀನು ನನ್ನ ಇಷ್ಟಪಟ್ಟಿದ್ದಿದ್ರೆ ನೀನು ಇಷ್ಟಪಡ್ಬಾರ್ದಿತ್ತು. ಏನ ನೀನು ಇಷ್ಟಪಟ್ಟಿದ್ದು ಅಂತ ಹೇಳಿದ್ದು. ನಿನ್ನೇನ ಬಿಲ್ಡಪ್ ಕಳಕೋಗಿ ಸಿಗಾಕೊಂಡೆ. ಏನು ಸಿಗಾಕೊಂಡಿಲ್ಲ. ನನಗೆ ಇವತ್ತೊಂದು ಸತ್ಯ ಗೊತ್ತಾಯ್ತು. ಹಂಗಾದ್ರೆ ಎರಡನೇ ಪ್ರೆಗ್ನೆಂಟಲ್ಲಿ ನಿನಗೆ ನಾನಂದ್ರೆ ಇಷ್ಟ ಇರಲಿಲ್ಲ ಅಂತ. ಮತ್ ನೀನೇ ಹೇಳಿದ್ದಲ್ಲ ಇವಾಗ ಬಾಯ್ಬಿಟ್ಟಿ ಅಂತ. ಜಾಸ್ತಿ ಯಾರು ಅಂತ ಹೇಳಿದ್ದು. ಹೆಂಗೆ ಬದಲಾಗ್ತೀಯ. ಒಟ್ನಾಗ ಯಾರೇನು ಇಷ್ಟಪಟ್ಟಿದ್ದೋ ನೋಡಿಲಿ. ಮುತ್ತನಂತದ್ದು ಹುಟ್ಟೈತೆ ನೋಡು. ಇವಾಗ ಉಗಿತತ್ ನೋಡು. ಯೋಗೇಶ್ವರ್ಗೆ ಹಾಲು ಇನ್ನೊಂದು ಸ್ವಲ್ಪ ಹಾಲು ಕಾಯ್ಕಿಟ್ಟಿದ್ದೀನಿ. ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿದ್ದೀನಿ ಸಾಕು. ಬಿಗ್ ಬಾಸ್ ಆಯಿತು. ಹುಡುಗರನ್ನ ಮಲಗಿಸಿ ಯೋಗೇಶ್ವರ್ಗೆ ಹಾಲು ಕೊಟ್ಟಿದ್ದೆಲ್ಲ ಆಯಿತು. ಈಗ ಪಾತ್ರೆ ತೊಳಿಬೇಕು. ಬಿಗ್ ಬಾಸ್ ನೋಡ್ಕೊಂತ ಪಾತ್ರೆ ತೊಳಿತೀನಿ. ಇವಾಗ ಅಲ್ಲಿ ಬಿಗ್ ಬಾಸ್ ಟಿ ವಿಲಿ ಹಾಕಿ ಆಮೇಲೆ ಬಂದು ಪಾತ್ರೆ ತೊಳಿತೀನಿ ಅಂದರೆ ಕಷ್ಟ ಆಗುತ್ತೆ. ಪಾತ್ರೆಗಳು ಜಾಸ್ತಿ ಇದ್ದಾವೆ. ಇವತ್ತು ಬೆಳಗ್ಗೆಯಿಂದ ತೊಳೆದಿಲ್ಲ, ಹಂಗಾಗಿ ಅದಕ್ಕೆ ಬಿಗ್ ಬಾಸ್ ಫೋನಲ್ಲೇ ಹಾಕ್ಕೊಂಡು ನೋಡ್ಕೊತ ತೊಳಿತೀನಿ. ನಾನು ಬೇಗ ಮಲಗಬೇಕು. ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ. ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ಬಾಯ್.